ನಿಮ್ಮ ಬರ್ಡೇ ನಿಮ್ದು ಆಗದೆ ಇರೋದು ಎಷ್ಟೋ ವರ್ಷಗಳಾಗೋಯ್ತು. ಈಗ ಯುವರ್ ಬರ್ಡೇ ಇಸ್ ನಾಟ್ ಯುವರ್ಸ್ ಅಲೋನ್. ನಿಮ್ಮ ಲಕ್ಷಾಂತರ ಫ್ಯಾನ್ಸು ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ನಾನೇ ನೋಡ್ದಂಗೆ 16,000 ಜನ ಜಸ್ಟ್ ನಿಮ್ಮ ಮನೆ ಆಚೆನೆ ಬಂದ್ಬಿಟ್ಟಿರ್ತಾರೆ. ಆದರೆ ಅಗೇನ್ ಇನ್ ದಿಸ್ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಯುವರ್ ಲೈಫ್ ನಿಮ್ಗನ್ಸುತ್ತೆ ಸ್ವಲ್ಪ ನನಗೆ ಮೀ ಟೈಮ್, ಗೀತಾಕ್ಕ ಅವ್ರ ಜೊತೆ, ಮಗಳ ಜೊತೆ ಟೈಮ್ ಕಳೀಲಿಕ್ಕೆ ಬರ್ಡೇ ದಿನ ಈಗ ಸಿಗಬೇಕು. ಡು ಯು ಮಿಸ್ ದ್ಯಾಟ್ ಆರ್ ಆರ್ ಯು ಸ್ಟಿಲ್ ಎಂಜಾಯಿಂಗ್? No, I just enjoy. The rest of the time, after that, after everybody wishes me and goes, there's some time where I give for my family. ಅದು ಪ್ರೀವಿಯಸ್ ನೈಟು ಅಷ್ಟೇ, ನೈಟಿಂದಲೇ ಶುರು ಆಗುತ್ತೆ ಇವಾಗಲ್ಲ, ಮೊದಲ ಥರ ಅಲ್ಲ. ಇವಾಗ ನೈಟೇ ಶುರು ಆಗುತ್ತೆ. ನೈಟ್ ಆದಮೇಲೆ ಸ್ವಲ್ಪ ಎಲ್ಲ ಹೋದ್ಮೇಲೆ ತಿರುಗಿ ಒಂದು 1 hour ಮಲಗೋಕ್ಕೆ ಮುಂಚೆ ಐ ಮೈಟ್ ಸ್ಲೀಪ್ ಅರೌಂಡ್ 2:30 ಮಲಗ್ಬೋದು. ಬಟ್ ಅದಾದ್ಮೇಲೆ ಒಂದು 1 hour ಆದಮೇಲೆ ಮಲಗ್ತೀನಿ, 3 o'clock 3:30. ಅವಾಗ ಫ್ಯಾಮಿಲಿ ಟೈಮ್ ಇರುತ್ತೆ. ಸೊ ವಿ ಬ್ಯಾಲೆನ್ಸ್ ಬೋತ್ ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಒಂದು ಮಜಾ ಇರುತ್ತೆ. ಸಿ ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಬಟ್ ನೈಸ್. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೆಲ್ಲ ಇವಾಗೆಲ್ಲ ತುಂಬ ಮಾತು ನಡೆಯುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್, ಮೆಂಟಲ್ ಹೆಲ್ತ್, ಮೆಂಟಲ್ ವೆಲ್ನೆಸ್ ಅಂತೆಲ್ಲ. ಅಂದರೆ ನೀವು ಬೆಳೆದು ಬಂದಂಥ ಆ ವಾತಾವರಣ ಮತ್ತು ಆ ಯುಗ, ಅವತ್ತಿನ ದಿನ ನಾವು ಇದ್ರ ಬಗ್ಗೆ ಎಲ್ಲ ನಾವೇನು ಮಾತಾಡ್ತಿರ್ಲಿಲ್ಲ ಶಿವಣ್ಣ. ಬಟ್ ಸ್ಟಿಲ್ ಹೌ ಡು ಯು ಇದನ್ನ ಹೆಂಗೆ ನೋಡ್ತೀರಿ ನೀವು? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಏನು? ಅದೇ ವಾಟ್ ವಿ ಹ್ಯಾವ್ ಸೀನ್ ಫ್ರಮ್ ಫಾದರ್ ಮದರ್, ಅವರೆಲ್ಲ ಏನು ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಅಷ್ಟೇ, ಫ್ರಮ್ ವೆನ್ ಐ ಗಾಟ್ ಮ್ಯಾರಿಡ್, ಬಿಕಾಸ್ ಮ್ಯಾರೇಜ್ ಮುಂಚೆ ಓಕೆ, ಮ್ಯಾರೇಜ್ ಆದಮೇಲಿಂದ ಐ ಸಿ ದಟ್ ಐ ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ. ಮಗು ಆಗುತ್ತೆ, ಮಗು ಆ ಟೈಮ್ ಹೆಂಗೆ ಮಾಡೋದು, ಹೌ ಟು ಬ್ಯಾಲೆನ್ಸ್ ದಿಸ್ ಒನ್ ವರ್ಕ್ ಆ್ಯಂಡ್ ದಿಸ್ ಒನ್. ಯಾಕಂದರೆ ನಾವು ಪ್ರೆಷರ್ಲಿ ವರ್ಕ್ ಮಾಡಬಾರ್ದು, ಪ್ಲೆಷರ್ಲಿ ವರ್ಕ್ ಮಾಡಬೇಕು. ಸೊ ಆ ಪ್ಲೆಷರ್ ಇಲ್ಲಿಂದ ಬರುತ್ತೆ ವೆನ್ ಯು ಸ್ಟಾರ್ಟ್ ಫ್ರಮ್ ದ ಹೌಸ್. ಸೊ ನನಗೆ ಆ ಪ್ಲೆಷರ್ ಇತ್ತು ಫ್ರಮ್ ಫಸ್ಟ್ ನಮ್ಮ ತಂದೆ ತಾಯಿಗಳು, ಅದಾದಮೇಲೆ ಗೀತಾ, ಆಮೇಲೆ ಮಕ್ಕಳು, ಮೈ ಫ್ರೆಂಡ್ಸ್, ಎವ್ರಿಬಡಿ. ಬಟ್ ಮನೇಲಿ ಒಂದು ಪ್ಲೆಷರಿಂದ ವರ್ಕ್ ಮಾಡಿ ಹೋದಾಗ ಆ ಪ್ರೆಷರ್ ಅನ್ಸಲ್ಲ ನಮ್ಗೆ ವರ್ಕ್ ಮಾಡಬೇಕಾದ್ರೆ. ದೇರ್ ವೋಂಟ್ ಬಿ ಎ ಹೆವಿ ಲೋಡ್ ಆಫ್ ವರ್ಕ್, ಪ್ರೆಷರ್ ಇಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಯಾವತ್ತೂ ನಾನು ಪ್ರೊಫೆಷ್ನಲಿ ಐ ಡೋಂಟ್ ಲೈ ಟು ಮೈ ಪ್ರೊಡ್ಯೂಸರ್ಸ್. ಈ ಥರ ನನಗೆ ಇಲ್ಲ, ಏನೋ ವರ್ಕ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಲ್ಲ. ಸುಳ್ಳು ಹೇಳ್ಬಿಟ್ಟು ಪ್ರೆಷರ್ ತಗೊಳಕ್ಕೆ ಹೋಗಲ್ಲ ನಾನು. ಬಿಕಾಸ್ ದೇ ವಿಲ್ ಬಿ ಇನ್ ಪ್ರೆಷರ್ ಅದರ್ವೈಸ್. ಐ ಟೆಲ್ ಈ ಥರ ಇದೆ ನನಗೆ, ನಾನು ಐ ಶುಡ್ ಗೋ ಔಟ್ ವಿತ್ ಮೈ ಫ್ಯಾಮಿಲಿ, ದಿಸ್ ಇಸ್ ಮೈ ಟೈಮ್. ಜಸ್ಟ್ ಸಪೋಸ್ ನಿಮ್ಗೆ ಏನಂದರೆ ನಾಳೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ ಬೇಕಾದ್ರೆ ಮಾಡೋಕ್ಕೆ. ಐ ರಿಕ್ವೆಸ್ಟ್, ಸಪೋಸ್ ಎನಿ ಅದರ್ ಆ್ಯಕ್ಟರ್ ಇಸ್ ಬಿಸಿ ಐ ವಿಲ್ ರಿಕ್ವೆಸ್ಟ್ ಕ್ಯಾನ್ ಯು ವೆನ್ ವಿ ಡೂ ಟುಮಾರೋ ಆರ್ ಪ್ರೀವಿಯಸ್ ಡೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಆ ರೀತಿ ನನಗೆ ಒಂದು ಸ್ವಲ್ಪ ಈಸಿ ಗೋಯಿಂಗ್ ಫಾರ್ ಮಿ. ಐ ಡೋಂಟ್ ಪ್ರೆಷರೈಸ್ ದೆಮ್. ಮತ್ತು ಆಫ್ಟರ್ ಆಲ್ ದಟ್ ಯು ಬಿನ್ ಥ್ರೂ ಶಿವಣ್ಣ, ಫ್ಯಾಮಿಲಿ ಲೆವೆಲ್, ಯುವರ್ ಓನ್ ಪರ್ಸನಲ್ ಹೆಲ್ತ್ ಲೆವೆಲ್, ಈ ಮೆಂಟಲ್ ವೆಲ್ನೆಸ್ ಅನ್ನೋದ್ರ ಬಗ್ಗೆ, ಮಾನಸಿಕ ಸ್ವಾಸ್ಥ್ಯ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನಾವು ಹೆಂಗೆ ತಗೋತೀವಿ ಅದ್ರ ಮೇಲೆ ಹೋಗುತ್ತೆ. ಬಟ್ ಎವ್ರಿ ಹ್ಯೂಮನ್ ಕೆನಾಟ್ ಹ್ಯಾವ್ ದ ಸೇಮ್ ವಾಟ್ ಸ್ಟ್ರೆಂತ್ ಆರ್ ಥಿಂಕಿಂಗ್ ಕೆಪಾಸಿಟಿ ಲೈಕ್ ಮೀ. ಎವ್ರಿಬಡಿ ಕೆನಾಟ್ ಬಿ ನನ್ನ ಒಂದು ಅನುಭವ ಎಲ್ಲರ ಅನುಭವ ಆಗೋಕ್ಕಾಗಲ್ಲ, ಅದು ಕಷ್ಟ. ದೇ ಮೈಟ್ ಟೇಕ್ ಆಸ್ ಅನ್ ಇನ್ಸ್ಪಿರೇಷನ್ ಅನುಭವ, ಬಟ್ ಎಲ್ಲರದ್ದು ನಮ್ಮ ಥರ ಅನುಭವ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಥಾಟ್ ಮೇಲೆ ಹೋಗುತ್ತೆ. ಬಟ್ ಆ ಥಾಟ್ ಆಗೋಕ್ಕೆ ಏನಂದರೆ ಅವ್ರ ಸುತ್ತಮುತ್ತ ಪರಿಸರ ಇದೆಯಲ್ಲ, ದಟ್ ಅಟ್ಮಾಸ್ಫಿಯರ್ ವೇರ್ ದೇ ಮೂವ್ ಅರೌಂಡ್, ಆ ಅಟ್ಮಾಸ್ಫಿಯರ್ ಚೆನ್ನಾಗಿ ಇಟ್ಕೊಂಡ್ರೆ ಮತ್ತು ಖಂಡಿತ ಅವ್ರಿಗೆ ದೇ ಕ್ಯಾನ್ ಆಲ್ಸೋ ಪಾಸಸ್ ಎವ್ರಿಥಿಂಗ್. ದೇ ಕ್ಯಾನ್ ಆಲ್ಸೋ ಪಾಸ್ ಎವ್ರಿಥಿಂಗ್ ವಾಟ್ ಎವರ್ ದೇ ಫೀಲ್ ಟು ಪಾಸ್. ಸೊ ನೀವು ಒಂದು ಮಾತು ಹೇಳಿದ್ರಿ, ಮಗು ಆಗುತ್ತೆ, ಬೇರೆ ಬೇರೆ ಹಂತ ನಾವು ದಾಟ್ತೀವಿ ಅಂತ, ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಶ್ನೆನಲ್ಲಿ ನೀವು ಆ ಮಾತು ಹೇಳಿದ್ರಿ. ಸೊ ಈ ಫಾದರ್ಹುಡ್ ಅನ್ನೋದು ನಿಮ್ಗೇನು ಕಲಿಸ್ತು? We used to call somebody father, and of somebody course. else calling me father is great, no? Of course. So that's the first love. That's the first, this one, where ಯಾರೋ ಅಪ್ಪ ಅಂತ ನನ್ನ ಕರಿಬೇಕಾರೆ, oh my God, I used to call my dad father. ಸೊ ನನ್ನ ಅಪ್ಪ ಅಂತ ಕರಿಬೇಕಾದ್ರೆ ಆ ಒಂದು ಫೀಲಿಂಗೇ ಬೇರೆ ಥರ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಪಾಜಿ ಅಪ್ಪಾಜಿಗೆ ಫಸ್ಟ್ ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ಅಂದರೆ why he used to call me Appaji is he thinks that I look like his father. Okay. ಅದಕ್ಕೆ ನನ್ನ ಹೆಸರು ಬರ್ತ್ ಹೆಸರು ನನಗೆ ಪುಟ್ಸ್ವಾಮಿ, ಬಿಕಾಸ್ his father's name is ಪುಟ್ಸ್ವಾಮಿ. ಸೊ he saw his father in me. ಯಾರು ನೋಡಿದ್ದೀರಲ್ಲ ಲೈಫ್ಲಿ, ಯಾರು ಪ್ರಪಂಚದಲ್ಲಿ ತಂದೆ ಬಂದ್ಬಿಟ್ಟು ಮಗನ ತಂದೆ ಅಂತ ಕರೆಯೋದು, ಅದು ನನಗೆ ಆಗಿದೆ ಅನುಭವ. ಅವಾಗ ನನಗೆ ಆ ಅನುಭವ ಸಿಕ್ಬಿಡ್ತು. ಅಪ್ಪಾಜಿ ಅಂತ ಕರಿತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಕರಿತಿದ್ರು. ಸೊ ದಟ್ ಒನ್ ವಾಸ್
ಗುಡ್ ನೇಮ್. ಬಟ್ ಇವಾಗ ಬಯೋಲಾಜಿಕಲಿ ಐ ಬಿಕಮ್ ಎ ಫಾದರ್ ಇಸ್ ಸಮಥಿಂಗ್ ಎಲ್ಸ್. ಅದರಲ್ಲೇ ಒಂದು ಪ್ರಶ್ನೆ ಇದೆ ಶಿವಣ್ಣ. ನಾನೊಂದು ಸೀರೀಸ್ ನೋಡ್ಬೇಕಾದ್ರೆ ಅದ್ರಲ್ಲಿ ಹೇಳ್ತಾರೆ, ಎನಿಬಡಿ ಕ್ಯಾನ್ ಬಿಕಮ್ ಅ ಫಾದರ್ ಬಟ್ ಇಟ್ ಟೇಕ್ಸ್ ಅ ಸ್ಪೆಷಲ್ ಮ್ಯಾನ್ ಟು ಬಿ ಅ ಡ್ಯಾಡ್. ಅದನ್ನ ಕನ್ನಡಕ್ಕೆ ನಾವು ಅನುವಾದ ಮಾಡೋದಾದ್ರೆ, ಅಪ್ಪ ಯಾರು ಬೇಕಾದ್ರೂ ಆಗ್ಬಿಡ್ಬೋದು, ತಂದೆ ಆಗೋದು ಬಹಳ ಕಷ್ಟ ಅಂತ. ನಿಮ್ಗೇನ್ ಅನ್ಸುತ್ತೆ ಇದ್ರ ವ್ಯತ್ಯಾಸ ಏನು? ಬಯೋಲಾಜಿಕಲಿ ಒಬ್ಬರನ್ನ ಹುಟ್ಟಿಸ್ಬಿಡೋದು ಮಾತ್ರನ, ಅದಾದ್ಮೇಲೆ ನೀವು ಹೇಳ್ದಂಗೆ ವ್ಯಾಲ್ಯೂಸ್, ಅಪ್ಬ್ರಿಂಗಿಂಗ್ ಇದ್ರಲ್ಲೆಲ್ಲ ಪಾತ್ರ ನಿಭಾಯಿಸೋನು ತಂದೆ ಆಗ್ತಾನೆ? ಅದೇ ಏನ್ ಕೇಳಿದ್ರು ನಾನು ತಂದೆ ಅಂದ್ರೆ ಐ ಬಾಟ್ ಇಟ್. ಐ ಗಾಟ್, ಆಫ್ ಕೋರ್ಸ್, ಅದೇ ತಂದೆ.